ಶುಂಠಿಗೆ ನಾವು ಇದನ್ನು ಕಳೆದ 3-4 ವರ್ಷದಿಂದ ಬಳಸ್ತಾ ಇದ್ದೀವಿ. ನಾನು ಈ ವರ್ಷ ಶುಂಠಿ ಕಿತ್ತಾಗ ಒಂದು ಗುಂಟಿಗೆ 12 ಚೀಲ ಶುಂಠಿ ಬಂತು. 12 ಚೀಲ ಲೆಕ್ಕ ಅಂದರೆ 480 ಚೀಲ ಒಂದು ಎಕರೆಗೆ ನಾನು ಇಳುವರಿ ಈ ವರ್ಷ ತೆಗೆದಿದ್ದೀನಿ. ಕಳೆದ ವರ್ಷ 500 ದಾಟಿತ್ತು. ಈ ವರ್ಷ ಸ್ವಲ್ಪ ಕಡಿಮೆ ಆಯಿತು. ಯಾಕಂದರೆ ಈ ವರ್ಷ ಎಲೆ ಚುಕ್ಕಿ ರೋಗ ಒಂದು ತುಂಬ ಬಾಧೆ ಬಂದ್ಬಿಟ್ಟು. ನಮಸ್ಕಾರ, ನನ್ನ ಹೆಸರು ಗಿರೀಶ್ ಕುಮಾರ್ ಅಂತೇಳಿ. ನಾನು ಶಿಕಾರಿಪುರ ತಾಲೂಕು ಹುಲಿನಕಟ್ಟೆ ಗ್ರಾಮದ ಒಬ್ಬ ರೈತ. ನಾನು ಶುಂಠಿ, ಅಡಿಕೆ ಮತ್ತು ಪಾಮ್ ಅಂದರೆ ತಾಳೆ ಬೆಳೆ ಬೆಳಿತೀನಿ. ನಾನು ಗೊಬ್ಬರಗಳನ್ನು ಯಾವುದೇ ಚೀಲದಲ್ಲಿ ತಗೊಂಬರೋದಿಲ್ಲ. ಯಾವುದು ಸಾವಯವ ಗೊಬ್ಬರಗಳನ್ನು ಚೀಲಗಳಲ್ಲಿ ಏನೂ ತರಲ್ಲ. ನಾನು ಗೊಬ್ಬರಗಳನ್ನು ನಾನೇ ಸಗಣಿ ಗೊಬ್ಬರ ಅದನ್ನೆಲ್ಲ ತಗೊಂಬಂದು ನಾನೇ ಅದನ್ನು ಹೆಚ್ಚು ಕಾಂಪೋಸ್ಟನ್ನು ಮಾಡಿ ಅದಕ್ಕೆ ಬೇಕಾದಂಥ ಏನು ಹೈ ರಿಚ್ ಮಾಡೋಕ್ಕೆ ಏನೇನು ಬೇಕು ಅದನ್ನೆಲ್ಲ ಸೇರಿಸಿ ನಾನು ಗೊಬ್ಬರ ಮಾಡಿ ಗಿಡಗಳಿಗೆ ಹಾಕ್ತೀನಿ. ನಾನು ಇದುವರೆಗೂ ಅಡಿಕೆಯಲ್ಲೂ ತುಂಬ ಚೆನ್ನಾಗಿ ಬಂದಿದೆ. ಅಡಿಕೆಯಲ್ಲಿ ಒಂದು ಎಕರೆಗೆ ಸುಮಾರು ಈ ವರ್ಷ ಬಂದಿದ್ದು 65 ಕ್ವಿಂಟಲ್ ಹಸಿ ಅಡಿಕೆ ಬಂತು ಒಂದು ಎಕರೆಗೆ. ಇನ್ನೂ ಜಾಸ್ತಿ ಬರುತ್ತೆ. ನಾವು ಅಷ್ಟನ್ನು ಈ ವರ್ಷ ತೆಗೆದಿದ್ದೀವಿ. ಇನ್ನೂ ಹೆಚ್ಚು ಬೇಕಾದ್ರೆ ತೆಗಿಬಹುದು. ಹೆಚ್ಚು ಹಾಕಿದರೆ ಹೆಚ್ಚು ಬಂದೇ ಬರುತ್ತೆ. ಮತ್ತು ಗಿಡಗಳಿಗೆ ಯಾವುದೇ ಎಲೆ ಚುಕ್ಕಿ ರೋಗ ಅಥವಾ ಇತರೆ ರೋಗಗಳು ಯಾವುವೂ ಇಲ್ಲ. ತುಂಬ ಸಮೃದ್ಧವಾಗಿದೆ ಹೊಲ ಎಲ್ಲ. ಆಮೇಲೆ ಎರಡನೇ ಗೊಬ್ಬರದ ಜೊತೆಗೆ ಪ್ರಥಮವಾಗಿ ನಾವು ಬಳಸೋದು ನಮ್ಮ ಏರಿಯಾದಲ್ಲಿ ಬೇರುಹುಳು ಬಾಧೆ ಜಾಸ್ತಿ. ಪ್ರಥಮವಾಗಿ ಬೇರುಹುಳು ಸಿಕ್ಕಾಪಟ್ಟೆ ಇರೋದರಿಂದ ನಾವು ಮೆಟರೈಜಿಯಮ್ ಅಂತೇಳಿ ಬಳಸ್ತೀವಿ. ಈ ಮೆಟರೈಜಿಯಮ್ ಬಳಸೋದ್ರಿಂದ ಇದಕ್ಕೆ ಹಾಕಿ ಈ ಗೊಬ್ಬರದ ಮೂಲಕನೇ ಬೇರುಹುಳ ನಾವು ತೋಟಗಳಿಗೆ ಕಳಿಸೋದು ಮೇನ್ ಇಂಪಾರ್ಟೆಂಟೇ ಇದು ಮೆಟರೈಜಿಯಮ್. ಅದಕ್ಕೋಸ್ಕರ ಮೆಟರೈಜಿಯಮ್ ಮೊದಲನೇದಾಗಿ ಹಾಕ್ತೀವಿ. ಟ್ರೈಕೋಡರ್ಮಾ, ಸೂಡೋಮಾನಸ್ ನಿಮಗೆ ಗೊತ್ತಿದೆ. ಟ್ರೈಕೋಡರ್ಮಾದಿಂದ ಎಲೆ ಚುಕ್ಕಿ ಎಲ್ಲ ಕಂಟ್ರೋಲ್ ಆಗುತ್ತೆ. ಸೂಡೋಮಾನಸ್ ಹಾಕೋದ್ರಿಂದ ಕೊಳೆ ರೋಗ ಎಲ್ಲ ಕಂಟ್ರೋಲ್ ಆಗುತ್ತೆ. KMB, ಪೊಟ್ಯಾಸ್ ಇದನ್ನು ಸರಿ ಮಾಡುವಂಥ ಗೊಬ್ಬರ, PSB, ಈ ಥರದ್ದೆಲ್ಲ ಫಿಲೋಸಿಸಸ್ ಏನೋ ಇದೆಯಲ್ಲ ಅದೊಂದು ಹಾಂ. ಆಮೇಲೆ ಅಜಿಟೋಬ್ಯಾಕ್ಟರನ್ನು ಹಾಕ್ತೀವಿ. ಆಮೇಲೆ ಪೊಟ್ಯಾಷಿಯಂ ಹ್ಯೂಮೇಟನ್ನು ಹಾಕ್ತೀವಿ. ಜೊತೆಗೆ ವ್ಯಾಮ್ ಹಾಕ್ತೀವಿ, ರೂಟ್ಸ್ ಗ್ರೋತ್ ಚೆನ್ನಾಗಾಗಲಿ ಅಂಥೇಳಿ. ಇಷ್ಟನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಸುಮಾರು 1.5 ತಿಂಗಳು ಇಲ್ಲಿ ಬಿಟ್ಬಿಟ್ಟು ನಾವು ಮೇ ತಿಂಗಳು ಅಥವಾ ಜೂನ್ ತಿಂಗಳಲ್ಲಿ ಎಂಡಲ್ಲಿ ಇದೆಲ್ಲ ಅಡಿಕೆ ತೋಟಕ್ಕೆ ಅಥವಾ ಈಗ ಶುಂಠಿಗೆ ಪ್ಲ್ಯಾಂಟಿಂಗ್ ಮಾಡಬೇಕಾದ್ರೆ ಶುಂಠಿ ಮೇಲೆ ಹಾಕ್ತೀವಿ. ಇಷ್ಟನ್ನು ರಿಚ್ ಮಾಡಿ ಇಟ್ಕೊಂಡ್ಬಿಡ್ಬೇಕು 1 ತಿಂಗಳು 2 ತಿಂಗಳು ಮೊದಲೇ. ಗೊಬ್ಬರನ ನಾವು ಈಗಾಗಲೇ ತಂದು 1 ತಿಂಗಳು ಮೇಲಾಯ್ತಿದೆ. ಇದು ಏನಕ್ಕೆ ಈ ಥರ ಹರಡಿದ್ದೀರ ಅನ್ನೋದು ರೈತರಿಗೆ ಮಾಹಿತಿ. ಆಮೇಲೆ ಅದೇ ಗೊಬ್ಬರನ ನಾನು ಹೆಚ್ಚು ಕಡಿಮೆ ಡಿಸೆಂಬರಲ್ಲಿ ತರ್ತೀವಿ. ಡಿಸೆಂಬರ್ ತಂದುಬಿಟ್ಟು ಆವಾಗ ಸ್ವಲ್ಪ ಗೊಬ್ಬರ ಹಸಿಯಾಗಿರುತ್ತೆ. ಕೆಲವು ಗೊಬ್ಬರ ಚೆನ್ನಾಗಿ ಕೊಳೆತಿರೋದು ಕೆಲವು ಗೊಬ್ಬರ ಕೊಳೆತಿರೋಲ್ಲ. ಅದು ಹಾಗಾಗಿ ನಾವೇನು ಮಾಡ್ತೀವಿ, ನೇರವಾಗಿ ತೋಟಕ್ಕೆ ಹಾಕೋ ಬದಲು ಅದನ್ನು ತಗೊಂಬಂದು ಇಲ್ಲಿ ಸ್ವಲ್ಪ ಮಡಿ ಥರ ಪಾತಿ ಮಾಡಿರ್ತೀವಿ. ಇದರಿಂದ ಗೊಬ್ಬರದಲ್ಲಿರೋ ಹೀಟು ಕಡಿಮೆ ಆಗುತ್ತೆ, ಮೊದಲು ಬಿಸಿ ಅಂಶ ಕಡಿಮೆ ಆಗುತ್ತೆ. ಆಮೇಲೆ ಆವಾಗವಾಗ ನೀರು ಹೊಡಿತಾರೆ. ನೆರಳು ಇರೋದ್ರಿಂದ ನಾನೇನು ಮುಚ್ಚಿಲ್ಲ. ನೆರಳಿಲ್ಲ ಅಂದರೆ ನೀವು ಗರಿ ಮುಚ್ಚಬೇಕಾಗತ್ತೆ ಅದರ ಮೇಲೆ. ಇಲ್ಲಿ ನೆರಳು ಇರೋದ್ರಿಂದ ನಾನೇನು ಮುಚ್ಚಿಲ್ಲ. ಇದನ್ನು ನೀರು ಹೊಡ್ಕೊಂತ ಸ್ವಲ್ಪ ತೇವಾಂಶನ ಕಾಪಾಡ್ಕೋಬೇಕು, ಬಿಸಿ ಆಗದಿದ್ದಂಗೆ ನೋಡ್ಕೋಬೇಕು. 1 ತಿಂಗಳು 2 ಅಥವಾ 1.5 ತಿಂಗಳು ಬಿಟ್ಟರೆ, ಡಿಸೆಂಬರಿಂದ ಜನವರಿ ಎಂಡು ಇಷ್ಟನ್ನೇ 1-2 ತಿಂಗಳು ಬಿಟ್ಟರೆ ಅದು ಒಂದು ಹಂತಕ್ಕೆ ಬರುತ್ತೆ. ಆ ಟೈಮಲ್ಲಿ ನಾವು ಎಲ್ಲ ಜೀವಾಣುಗಳನ್ನು ಸೇರಿಸಿದ್ರೆ ಅದು ಜನವರಿಯಿಂದ ನಾವು ಮಾರ್ಚಿಗೆ ಹಾಕೋದು 2 ತಿಂಗಳು ಅದು ಚೆನ್ನಾಗಿ ಅದರಲ್ಲಿ ಜೀವಾಣುಗಳು ಚೆನ್ನಾಗಿ ಬೆಳವಣಿಗೆ ಹೊಂದ್ತವೆ. ಅದನ್ನು ನಾವು ಶುಂಠಿಗೆ ಹಾಕೋದ್ರಿಂದ ಒಳ್ಳೆಯ, ನೀವೇನು ಮಾಮೂಲಿ ಗೊಬ್ಬರ ಹಾಕ್ತಿರಲ್ಲ, ಪ್ಯಾಕೆಟಿಂದ ತಂದು ಏನು 500 ರೂಪಾಯಿ ಚೀಲ 600 ರೂಪಾಯಿ ಚೀಲ ತಂದು ಏನು ಹಾಕ್ತಿರಲ್ಲ, ಅದಕ್ಕಿಂತನೂ 2 ಪಟ್ಟು ಇದರಲ್ಲಿ ಶಕ್ತಿ ಇದೆ ಅಂತ ನಾನು ಹೇಳಬಲ್ಲೆ. ಖಂಡಿತ ನಾವೇನು ಸೇರಿಸಿದ್ರೆ ನಮಗೆ ಗೊತ್ತಿರುತ್ತೆ. ಹಾಂ, ಅದು ಏನು ಸೇರಿಸಿದ್ದೀವಿ ಒಳ್ಳೆ ಅಂದರೆ ನೀವು ತರೋದಾದರೆ ಇವನ್ನೆಲ್ಲ ಒಳ್ಳೆ ಕ್ವಾಲಿಟಿನ ತಗೊಂಬನ್ನಿ. ಅದೇ ಈ ಸರಿ ಸ್ವಲ್ಪ ಚೇಂಜಸ್ ಏನಂದ್ರೆ ನೀವು ಮಾಡಿರೋದು ಲಾಸ್ಟ್ ಟೈಮ್ ಪೌಡರ್ ಯೂಸ್ ಮಾಡ್ತಿದ್ರಿ. ಕಳೆದ ಬಾರಿ ನಾನು ಪೌಡರ್ ತಂದಿದ್ದೆ. ಈ ಸರಿ ನಾವು ಸ್ವಲ್ಪ ಚೇಂಜ್ ಮಾಡಿ ಲಿಕ್ವಿಡ್ ಚೆನ್ನಾಗಿದೆ, ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಇದೆ ಅದರಲ್ಲಿ ಅಂತೇಳಿ ಹೇಳಿದ್ರಿಂದ ನಾವು ಈ ಸತಿ ಲಿಕ್ವಿಡ್ ಅಂತ ತಂದಿದ್ದೀವಿ. ಈ ವರ್ಷ ಲಿಕ್ವಿಡಲ್ಲಿ ಪ್ರಯೋಗ ಮಾಡ್ತೀವಿ. ಇಷ್ಟು ವ್ಯವಸ್ಥೆನ ಮಾಡಿದ ಮೇಲೆ ಖಂಡಿತವಾಗ್ಲೂ ನೀವೇನು ಮಾರ್ಕೆಟಿಂದ ತರೋ ಗೊಬ್ಬರಕ್ಕಿಂತ ಡಬಲ್ ಒಳ್ಳೆಯ ಗೊಬ್ಬರನ ನೀವು ತೋಟಕ್ಕೆ ಕೊಡಬಲ್ವಿ. ನಾವು ಕೊಟ್ಟಿಗೆಯಿಂದ ನೇರವಾಗಿ ತಗೊಬಂದು ನೀವು ಅದೇ ಕೊಟ್ಟಿಗೆ ಗೊಬ್ಬರನ ನೀವು ಹಾಕಿದ್ರೆ ಏನು ಗೊಬ್ಬರ ಹಾಕ್ತಿರೋ 1 ಪುಟ್ಟಿ, ಇದನ್ನು ನೀವು 1/4 ಪುಟ್ಟಿ ಹಾಕಿದ್ರೆ ಸಾಕು. ಅದೇ ನಾವು 10 ಲೋಡ್ ಗೊಬ್ಬರ ಯಾವುದಾದ್ರು ತಂದು ಹಾಕೋದಕ್ಕಿಂತ 5 ಲೋಡ್ ತಂದ್ರು ಈ ಥರ ಎನ್ರಿಚ್ 5 ಲೋಡ್ ದುಡ್ಡನ್ನು ಅದರಲ್ಲಿ 2 ಲೋಡ್ ದುಡ್ಡು ಈ ಥರ ಎನ್ರಿಚ್ ಮಾಡಕ್ಕೆ ಹಾಕಿದ್ರೆ ಸಾಕು ಅಷ್ಟೇ. ಹಾಂ, 2 ನಾನು ತಂದಿರೋದು
ಇಷ್ಟಕ್ಕೆ ಒಂದು 5,000 6,000 ರೂಪಾಯಿ ತಂದಿದ್ದೀನಿ. ಹಾ. ಇದನ್ನೆಲ್ಲ ಹ್ಮ್. ಒಂದು ಲೋಡ್ ಗೊಬ್ಬರಕ್ಕೆ 9,000 ರೂಪಾಯಿ ಬಿದ್ದಿದೆ. ನೋಡಿ. ನಿಮ್ಗೆ ಗೊತ್ತಿರಲಿ. ಹ್ಮ್. ಇದು 4 ಲೋಡ್ ಗೊಬ್ಬರ ಇದೆ ಇದು. 9,000 ರೂಪಾಯಿಗೆ ಗೊಬ್ಬರ ತಗೊಂಬಂದು ನಾವು ಎಷ್ಟೇ ಲೋಡ್ 10 ಲೋಡ್ ಹಾಕೋ ಬದಲು 4 ಲೋಡ್ ಹಾಕಿ ಇದೊಂದು ಸ್ವಲ್ಪ ಒಂದು 5,000 ರೂಪಾಯಿದು ಈ ಮೆಟೀರಿಯಲ್ಗಳನ್ನು ಸೇರಿಸಿ ಇಟ್ಟು ಕಾಂಪೋಸ್ಟ್ ಮಾಡಿ ಒಂದಿಷ್ಟು ಅದರಲ್ಲಿ ಪ್ಲಾಸ್ಟಿಕ್ ಇನ್ನೊಂದು ಮತ್ತೊಂದೇನೆಲ್ಲ ಆರಿಸಿ ಬಿಸಾಕಿ, ಪ್ಲಾಸ್ಟಿಕ್ ಎಲ್ಲ ಹಾಕೋದು ಬೇಡ, ಅದನ್ನೆಲ್ಲ ಆರಿಸಿ ಸುಟ್ಟಾಕಿ ಒಂದು 2 ಲೇಬರ್ ಹಿಡಿತಾರೆ ಇದನ್ನೆಲ್ಲ ಕೊಚ್ಚಕ್ಕೆ. ಅಷ್ಟೇ ಬಿಟ್ಟರೆ ಮತ್ತೆ ಏನೂ ಆಗೋದಿಲ್ಲ ಇದರಲ್ಲಿ. ಹೆಚ್ಚು ಕೆಲಸ ಏನೂ ಇಲ್ಲ, ಕಾಯ್ಬೇಕಷ್ಟೇ. ಡಿಸೆಂಬರಲ್ಲಿ ತರಬೇಕು, ಅದನ್ನು ಜನವರಿಲಿ ಎಂಟ್ರಿಂಚ್ ಮಾಡಬೇಕು, ಅದನ್ನು ಮೇದಲ್ಲಿ ಅಥವಾ ಏಪ್ರಿಲ್ ಮೇದಲ್ಲಿ ಹಾಕಬೇಕು. ಸ್ವಲ್ಪ ಟೈಮ್ ತಗೊಂಬಂದೆ ರೆಡಿಮೇಡ್ ತಂದು ಹಾಕಿದೆ ಅಂದರೆ ನೀವು ಝೊಮ್ಯಾಟೋದಲ್ಲಿ ಟೊಮೊಟೊ ಸಾರು ತಿಂದಂಗೆ ಅಷ್ಟೇ. ಅದರಿಂದ ಏನು ಉಪಯೋಗ ಇಲ್ಲ, ನಾಲ್ಗೆ ರುಚಿ ಅಷ್ಟೇ ಬಿಟ್ಟರೆ ಏನು ಉಪಯೋಗ ಇಲ್ಲ. ಅದೇ ಇದಾದರೆ ಹಾಗಲ್ಲ, ಒಳ್ಳೆ ಅಡಿಗೆ ಮಾಡಿ ಬಡಿಸಿದಂಗೆ. ಇನ್ನೊಂದು ನೀವು ಶೇಡಲ್ಲಿ ಹಾಕಿದಿರಲ್ಲ, ಸೊ ಗೊಬ್ಬರದ ಕ್ವಾಲಿಟಿ ಕಳ್ಕೊಳ್ಳೋದಿಲ್ಲ. ಹೌದೌದು, ಅದಕ್ಕೆ ಹಾಕೋದು ಶೇಡಲ್ಲಿ ಹಾಕೋ ಅದನ್ನೇ ಬಿಸಿಲಿಗೆ ನೇರವಾಗಿ ಬಿಡಬಾರ್ದು ಗೊಬ್ಬರಗಳನ್ನು. ಅದರಲ್ಲಿರೋ ಎಲ್ಲ ಜೀವಾಣುಗಳು ಸತ್ತೋಗ್ತವೆ. ನಾವು ಜೀವಾಣುಗಳನ್ನು ಹೆಚ್ಚಿಗೆ ಮಾಡಕ್ಕೆ ನೋಡ್ತಿದ್ದೀವಿ, ಅದನ್ನು ಬಿಸಿಲಿಗೆ ಹಾಕಿ ಒಣಗಿಸಿ ಹಾಕ್ತಾರೆ ಕೆಲವು ರೈತರು. ಯಾವ ಕಾರಣಕ್ಕೂ ಗೊಬ್ಬರ ಒಣಗಬಾರದು, ಅದು ತೇವಾಂಶ ಭರಿತವಾಗೇ ಇರಬೇಕು. ಆವಾಗ ಅದರಲ್ಲಿರೋ ಜೀವಾಣುಗಳು ಜಾಸ್ತಿ ಆಗೋದು, ಬೆಳವಣಿಗೆ ಆಗೋದು. ಅವು ನಮಗೆ ಶಕ್ತಿ ಕೊಡೋದು ಬೆಳೆಗಳಿಗೆ. ನಿಮಗೆ ಪ್ರಕೃತಿಯಲ್ಲಿ ಬೇಕಾದಷ್ಟು ಸಾರಜನಕ ಇದೆ. ಎಷ್ಟಿದೆ ಅಂದರೆ 4/5 ಭಾಗ ಸಾರಜನಕ ಇದೆ. ಗಿಡಗಳಿಗೆ ಯಾಕೆ ಯೂರಿಯಾ ಹಾಕ್ತೀವಿ, ಸಾರಜನಕ ಹಾಕ್ತೀವಿ? ಅದು ಸಿಗಲ್ಲ, ಗಿಡಗಳಿಗೆ ಸಿಗೋ ಹಂತದಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರನೇ ನಾವು ಅಜಿಟೋಬ್ಯಾಕ್ಟರ್ ಆ ಥರದ್ದನ್ನು ಹಾಕಿ ಗೊಬ್ಬರದಿಲ್ಲೋ ಸಾರಜನಕನ ಗಿಡಗಳಿಗೆ ಸಿಗೋ ಥರ ಮಾಡಬೇಕು. ಅದು ಇರೋದೇ ಹಾಗೆ. ಪ್ರಕೃತಿಯಲ್ಲಿ ಬೇಕಾದಷ್ಟು ಪೊಟ್ಯಾಷ್ ಇದೆ, ಭೂಮಿಯಲ್ಲಿ ಎಲ್ಲವೂ ಇದೆ, ಆದರೆ ಗಿಡಗಳು ಸಿಗೋ ರೀತಿ ಇಲ್ಲ. ಸಿಗೋ ರೀತಿ ಮಾಡೋಕ್ಕೋಸ್ಕರನೇ ಈ ಜೀವಾಣುಗಳನ್ನು ಹಾಕೋದು. ಅವೆಲ್ಲವೂ ಸಿಗ್ತಾವೆ ಗಿಡಗಳಿಗೆ. ನಾವು ಗೊಬ್ಬರ ತಂದು ಸುಮ್ಮನೆ ಹಾಕಿದ್ರೆ ಅದು ಗಿಡಗಳಿಗೆ ಸಿಗೋದಿಲ್ಲ. ಸುಮ್ಮನೆ ಹಾಕಿದಂಗೆ, ಮಣ್ಣು ಹಾಕಿದಂಗೆ ಅಷ್ಟೇ ಅದು. ಅದನ್ನು ಎನ್ರಿಚ್ ಮಾಡಾಕಿದ್ರೆ ಗಿಡಗಳಿಗೆ ಸಿಗುತ್ತದೆ ಎಲ್ಲ ಪೋಷಕಾಂಶ. ಆಮೇಲೆ ನೀವು ಗೊಬ್ಬರ ಸೆಲೆಕ್ಷನ್ ಚೆನ್ನಾಗಿದೆ, ಯಾಕಂದರೆ ಈ ಥರ ಮಾಗಿರಬೇಕು ಗೊಬ್ಬರ. ಹೌದೌದು, ಮೊದಲು ತಿಪ್ಪೆಗುಂಡಿಯಲ್ಲಿ ಮಾಗಿದ ಗೊಬ್ಬರನೇ ತರಬೇಕು. ಹಸಿ ಗೊಬ್ಬರ ಇರಬಾರ್ದು, ಸಗಣಿ ಇರಬಾರ್ದು. ಸಗಣಿ ಹಾಕಿದರೆ ನೀವು ಉಪಯೋಗ ಇಲ್ಲ, ಅದ್ರ ಕಿಲುಬಿದೆಯಲ್ಲ ಅದು ಗಿಡಗಳಿಗೆ ತೊಂದರೆನೇ. ಅದು ಸಗಣಿಯಲ್ಲಿರೋ ಕಿಲು ಬಿಟ್ಕೊಳ್ಳುತ್ತೆ, ಆ ಕಿಲುಬಿದೆಯಲ್ಲ ನಿಮಗೆ ತೊಂದರೆನೇ. ಅದರ ಬದಲು ಅದು ಕೊಟ್ಟಿಗೆಯಲ್ಲಿ ಏನು ತಗೊಂಬಂದು ತಿಪ್ಪೆಯಲ್ಲಿ ಹಾಕ್ತಾರಲ್ಲ, ಅಲ್ಲಿ ಕಡಿಮೆ ಅಂದ್ರೂ 3 ರಿಂದ 4 ತಿಂಗಳು ಅದು ಕಳ್ತಿರ್ಬೇಕು. ಅಂಥ ಕಳ್ತಿರೋ ಗೊಬ್ಬರ ಮತ್ತು ಕುರಿ ಗೊಬ್ಬರ ನಾನು ಎರಡನ್ನೂ ತಂದಿದ್ದೀನಿ. ಕುರಿ ಗೊಬ್ಬರದ ಅವಶ್ಯಕತೆ ಕಡಿಮೆನೇ, ಆದರೂ ಶುಂಠಿ ಪರ್ಪಸ್ಸಿಗೆ ನಾನು ಕುರಿ ಗೊಬ್ಬರನೂ ತಂದಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿಟ್ಟಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿ ಈಗ ಅದಕ್ಕೆಲ್ಲ ಜೀವಾಣು ಗೊಬ್ಬರ ಹಾಕಿ ಅದನ್ನು ಎನ್ರಿಚ್ ಮಾಡಿ ಶುಂಠಿಗೆಲ್ಲ ಹಾಕ್ತೀವಿ ನಾವು. ಅಡಿಕೆಗೆ ನನಗೆ ಜಾಸ್ತಿ ಇದೆ, ಇಲ್ಲೂ ಹಿಂದಿದೆ, ಅಲ್ಲೊಂದಿದೆ, ಎಲ್ಲ ಕಡೆ ಮಾಡಿದ್ದೀವಿ. ಅಲ್ಲೂ ಮಾಡಾಗಿದೆ ಈಗ ಶುಂಠಿಗೋಸ್ಕರ. ಇದು ಅಡಿಕೆಗೋಸ್ಕರ ಮಾಡ್ತಾ ಇರೋದು. ಎಲ್ಲ ಬೆಳೆಗಳಿಗೆ ಈ ರೀತಿಯೇ ಮಾಡಿ ಹಾಕೋದು ನಾವು. ಸರ್ಕಾರಿ ಗೊಬ್ಬರನ್ನ ಅವಲಂಬನೆ ಆಗೋದಕ್ಕಿಂತ ಈ ಥರದ್ದು ಮಾಡಿ ಹಾಕಿದ್ರೆ ನಿಮಗೆ ದುಡ್ಡು ಉಳಿಯುತ್ತೆ. ಅದೇ ಕಮರ್ಷಿಯಲ್ಲೇ ನಾವು ಮಾಡೋಕಂದ್ರೆ ಅದು ಬೇಕು, ಬಟ್ ಅದ್ರ ಜೊತೆ ಇದು ಮಾಡಿದರೆ ಬೆನಿಫಿಟ್ ಜಾಸ್ತಿ. ಜೂನ್ ಮಳೆಗಾಲದಲ್ಲಿ ಒಂದಿಷ್ಟು ಅದನ್ನು ಕೊಡಬೇಕಾಗತ್ತೆ, ಅನಿವಾರ್ಯ. ಈಗಿನ ಕಾಂಪಿಟೇಷನ್ ಯುಗದಲ್ಲಿ ಹೈ ಈಲ್ಡ್ ಎಲ್ಲರಿಗೂ ಜಾಸ್ತಿ ಇಳುವರಿ ತೆಗೆಯೋ ಇದಿದ್ದಾಗ ಅನಿವಾರ್ಯ ಅದನ್ನು ಹಾಕಲೇಬೇಕು. ಗಿಡಗಳನ್ನು ರಕ್ಷಣೆ ಮಾಡ್ಕೋಬೇಕಂದ್ರೆ ಇದು ಅನಿವಾರ್ಯ. ಇಲ್ಲಾಂದ್ರೆ ಬರೀ ಅದನ್ನೇ ಹಾಕಿದ್ರೆ ನೀವು ಈಗ ಬಂದಿದೆ ಎಲೆ ಚುಕ್ಕಿ ರೋಗ ಬಂದು ಹಳದಿ ರೋಗ ಬಂದು ತೋಟಗಳೆಲ್ಲ ಹೋಗ್ತಾ ಇರೋದೆ ನಾವು ಸಗಣಿ ಗೊಬ್ಬರನ ಹಾಕದೇ ಇರೋದ್ರಿಂದ. ಪ್ಲಾಂಟಿಗೆ ರೆಸಿಸ್ಟೆನ್ಸ್ ಬರಬೇಕು, ರೋಗ ನಿರೋಧಕ ಶಕ್ತಿ ಬರಬೇಕು, ಇವೆಲ್ಲ ಬೇಕೇ ಬೇಕು. ಹೌದು, ರೋಗ ನಿರೋಧಕ ಶಕ್ತಿ ಬರಬೇಕಂದ್ರೆ ಇದೆಲ್ಲ ಬೇಕೇ ಬೇಕು. ಇದು ಹಾಕಿದಾಗಲೇ ಸಮೃದ್ಧಿ ಗೊಬ್ಬರ ಸಿಗುತ್ತೆ ನಮಗೆ. ನಾವು ನಾವೇ ಕಣ್ಣಾರೆ ಮಾಡಿ ನಾವೇ ಹಾಕೋದ್ರಿಂದ ನಮಗೆ ಗ್ಯಾರಂಟಿ ಇರುತ್ತೆ, ನಾವು ಒಳ್ಳೆ ಗೊಬ್ಬರನ ಕೊಡ್ತಾ ಇದ್ದೀವಿ ಅನ್ನೋ ಗ್ಯಾರಂಟಿ ಇರುತ್ತೆ. ಕಡಿಮೆ ಖರ್ಚಲ್ಲಿ ನೀವು 50 ಚೀಲ ಗೊಬ್ಬರ ತಂದರೆ 20,000 ರೂಪಾಯಿ ಆಯಿತು. ಸ್ವಲ್ಪ ಅದಕ್ಕೆ ತೊಂದರೆ ಕೊಡ್ತು, ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ. ಅದೊಂದು ಬಾಧೆ ಬರದೇ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಆದರೆ ನನಗೆ ಅಷ್ಟೊಂದು ಬೇರೆ ಬೆಳೆಗಳೇ ರೈತರಿಗೆ ಹೋಲಿಕೆ ಮಾಡಿದ್ರೆ ಎಲೆ ಚುಕ್ಕಿನೂ ಕೂಡ ನಮಗೆ ಅಷ್ಟೊಂದು ಸ್ಪ್ರೆಡ್ ಆಗಲಿಲ್ಲ. ತಕ್ಷಣದಲ್ಲೇ ಕಂಟ್ರೋಲ್ ಆಗೋಯ್ತು, ಬಂತು. ಒಂದಿಷ್ಟು ನಾವು ಹೆಚ್ಚುವರಿಯಾಗಿ ಅದಕ್ಕೆ ಗೊಬ್ಬರ ಅದು ಇದು ಕೊಡೋಕ್ಕಾಗಲಿಲ್ಲ. ಮತ್ತೆ ಕನ್ಸಿಸ್ಟೆಂಟ್ ಮಳೆ ಜಾಸ್ತಿ ಇರೋದ್ರಿಂದ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಇಳುವರಿ ಸ್ವಲ್ಪ ಕಡಿತಾ ಇತ್ತು. ನಾವು 500+ ಚೀಲನೇ ಒಂದು ಎಕರೆಗೆ ಶುಂಠಿ ಬೆಳೆಯೋದು, ಆ ರೀತಿ ಬೆಳೀತಾ ಇದ್ದೀವಿ. 20-30 ಸಾವಿರ ರೂಪಾಯಿಗೆ ನಿಮಗೆ ಒಂದು 50 ಚೀಲ ಸಿಗೋದು, 40 ಸಾವಿರಕ್ಕೆ 200 ಚೀಲ ನಿಮಗೆ ಜಾಸ್ತಿನೂ ಸಿಕ್ತು, ಒಳ್ಳೆ ಕ್ವಾಲಿಟಿನೂ ಸಿಕ್ತಲ್ವಾ.
ಹಂಗಾಗಿ ಈ ಥರದ್ದು ಮಾಡ್ಕೊಂಡು ರೈತರು ಹಣನೂ ಉಳಿಸ್ಬೇಕು, ಇಳುವರಿನೂ ಜಾಸ್ತಿ ಮಾಡ್ಕೋಬೋದು. ಯಾರೋ ಕೊಡೋ ಸಿಟಿ ಕಾಂಪೋಸ್ಟನ್ನು ತಗೊಂಬಂದು ನಾವು ಒಳ್ಳೆ ಗೊಬ್ಬರ ಅಂತ ಹಾಕ್ತಾ ಇದ್ದೀವಿ ಅಂದರೆ ನಮ್ಮಂಥ ದಡ್ಡರು ಯಾರೂ ಇಲ್ಲ ಅಲ್ವಾ. ಹೌದು. ಸಿಟಿ ಕಾಂಪೋಸ್ಟನ್ನು ತಗೊಂಬಂದು ಪೌಡ್ರನ್ನ ಅವ್ರು ಏನು ಎನ್ರಿಚ್ ಮಾಡ್ತಾರೋ ಇಲ್ವೋ ಹಾಗೆ ಕೊಡ್ತಾರೋ ಯಾರು ನೋಡಿದ್ರು. ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಅದ್ರ ಮೇಲೆ ಲೀಸ್ಟ್ ಹಾಕಿರ್ತಾರೆ ಅಷ್ಟೇ, ಹಾಕಿದ್ರಂತ ಗ್ಯಾರಂಟಿ ಏನು. ಅದರಿಂದ ನಾವೇ ಮಾಡಿಕೊಂಡು ಒಳ್ಳೆ ಗೊಬ್ಬರನ ಯಾಕೆ ಹಾಕಬಾರ್ದು ಭೂಮಿಗೆ, ಒಳ್ಳೆ ಬೆಳೆ ತೆಗಿಬಾರ್ದು ಅಂತ. ಶುಂಠಿ ಸೋಯಿಂಗ್ ಮಾಡೋಕ್ಕಿಂತ ಮುಂಚೆ ಇದನ್ನ ಹಾಕ್ಬಿಟ್ಟು ಇಲ್ಲ, ಶುಂಠಿ ಸೋಯಿಂಗ್ ಮಾಡ್ತೀವಿ, ಶುಂಠಿ ಹಾಕ್ತೀವಲ್ವಾ, ಶುಂಠಿ ಗುಳಿ ಹೊಡೆದ ಮೇಲೆ ಕೆಳಗಡೆ ನಾವು ಬೇಕಾದ್ರೆ ಯಾವ್ದಾದ್ರು ಪೊರೇಟೊ ಆ ಥರದ್ದು ಹಾಕ್ತೀವಲ್ಲ, ಆ ಥರದ ಸ್ವಲ್ಪ ಹಾಕ್ಕೊಂಡು ಅದ್ರ ಮೇಲೆ ಬೀಜ ಇಟ್ಟು ಅದ್ರ ಮೇಲೆ ಈ ಗೊಬ್ಬರ ಒಂದು ಹಿಡಿ ಹಾಕ್ತೀವಿ. ಸ್ವಲ್ಪ ಮಣ್ಣಿಂದ ಬರ್ತಕ್ಕಂಥ ರೋಗಗಳು ಕಂಟ್ರೋಲ್ ಆಗುತ್ತೆ, ಸಾಯಿಲ್ ಬಾರ್ನ್ ಡಿಸೀಸಸ್ ಕಮ್ಮಿ ಆಗುತ್ತೆ. ಈಗ ನಾವು ಟ್ರೈಕೋಡರ್ಮಾ ಹಾಕೋದ್ರಿಂದ ಎಲೆ ಚುಕ್ಕಿ ರೋಗನ ಕಂಟ್ರೋಲ್ ಮಾಡ್ಬೋದು, ಸುಡೋಮಾನಸ್ ಹಾಕೋದ್ರಿಂದ ಕೊಳೆ ರೋಗನ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಅದು ಅಜಿಟೋಬ್ಯಾಕ್ಟರು, ಬೇರೆ PSB KMB ಎಲ್ಲ ಹಾಕೋದ್ರಿಂದ ಅದಕ್ಕೆ ಸಾರಜನಕ, ಮಣ್ಣಲ್ಲಿರೋ ಎಲ್ಲವೂ ಅದಕ್ಕೆ ಗಿಡಗಳಿಗೆ ಅದನ್ನು ಸರಿ ಮಾಡಿಕೊಡುತ್ತದೆ, ಇವನ್ನೆಲ್ಲ ಜೀವಾಣುಗಳು. ಜೊತೆಗೆ ಅಜಿಟೋಬ್ಯಾಕ್ಟರ್ ಹಾಕ್ತೀವಿ, ಬೇರು ಹುಳ ಅದಕ್ಕೆ ಬೇಕೇ ಬೇಕಲ್ಲ, ಶುಂಠಿಗೆ ಬೇರು ಹುಳದ ಕಾಟ ಜಾಸ್ತಿನೇ. ಮೆಟಾರೈಸಿಯಂ ಹಾಕೋದ್ರಿಂದ ಬೇರು ಹುಳದ ಒಂದು ಸಮಸ್ಯೆನ ಕಂಟ್ರೋಲ್ ಮಾಡ್ಬೋದು. ಬೇರು ಹುಳನೂ ಜಾಸ್ತಿ ಆಗಿದೆ. ಹೌದೌದು, ಶುಂಠಿ ಬೇರು ಶುಂಠಿನೇ ಕಿತ್ಕೊಂಡು ತಿಂತಾ ಇದ್ದಾವೆ, ಕೆರೆದು ತಿಂದು ಅದರಿಂದ ಕೊಳೆ ರೋಗ ಬರ್ತಾ ಇದೆ. ಈಗ ಅದನ್ನು ಹಾಕೋದ್ರಿಂದ ನೀವು ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಮತ್ತು ಬೇರು ಚೆನ್ನಾಗಿ ಬರಲಿ ಅಂದರೆ ವಾಮ್ ಹಾಕ್ತೀವಿ, ಪೊಟ್ಯಾಸಿಯಂ ಹ್ಯೂಮೇಟ್ ಬೇಕೇ ಬೇಕು. ನಾವು ತಗೊಂಬಂದು ಹ್ಯೂಮಿಕ್ ಆಸಿಡ್ ಅದು ಇದು ಅಂತ ಹೊಡಿತೀವಿ, ಅದನ್ನ ಈಗ ಹಾಕೊಂಡ್ರೆ ನಮಗೆ ಎಷ್ಟೋ ಅನುಕೂಲ.